ಹೋರಾಟಕ್ಕೆ ಜಯವಾಗಲಿ. ದೌರ್ಜನ್ಯ ವಿರೋಧಿ ಹೋರಾಟಕ್ಕೆ ಜಯವಾಗಲಿ. ಏನೇ ಬರಲಿ ಏನೇ ಬರಲಿ ವೇದವಲ್ಲಿಯ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಪದ್ಮಲತಾಳನ್ನು ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಆನೆ ಮಾವುತ ನಾರಾಯಣ ಮತ್ತು ಯಮನಾಳನ್ನು ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಸೌಜನ್ಯಳನ್ನು ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಕೊಲೆಗಳು ನಡೆದಾಗ ಕೊಲೆಗಳನ್ನು ಮಾಡದಂಥವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಬೇಡಿಕೆ ಇನ್ನೆರಡು ಬೇಡಿಕೆಗಳ ಜೊತೆಯಲ್ಲಿ ಇವತ್ತು ಹೋರಾಟ ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಕೆಲವರು ಕೇಳ್ತಾರೆ, ಅತ್ಯಾಚಾರಗಳು ಕೊಲೆಗಳಾಗಿದ್ದಾವೆ, ಅದಕ್ಕೆ ಹೋರಾಟ ಒಂದು ಭಾಗ. ಆದರೆ ನೀವೀಗ ಭೂ ಕಬಳಿಕೆಯ ಪ್ರಶ್ನೆಯನ್ನು ಸೇರಿಸ್ಕೊಳ್ತಾ ಇದ್ದೀರಿ, ಮೈಕ್ರೋ ಫೈನಾನ್ಸ್ ವಿಚಾರವನ್ನು ಸೇರಿಸ್ಕೊಳ್ತಾ ಇದ್ದೀರಿ, ದಲಿತರ ಭೂಮಿಯನ್ನು ಕಬಳಿಸಿರೋ ವಿಚಾರವನ್ನು ಸೇರಿಸ್ಕೊಳ್ತಾ ಇದ್ದೀರಿ. ಈ ಹೋರಾಟದ ಸ್ವರೂಪವನ್ನು ಬೇಡಿಕೆಗಳನ್ನ ವಿಸ್ತರಿಸ್ತಾ ಇದ್ದೀರಿ ಅಂತೇಳಿ ಕೆಲವರು ಕೇಳ್ತಾರೆ. ನಾವು ಅಂತ ಎಲ್ಲರಿಗೂ ವಿನಮ್ರವಾಗಿ ಹೇಳ್ಕೊಳ್ಳೋದೇನಂತಂದ್ರೆ, ಈ ಕೊಲೆಗಳು ಪ್ರತ್ಯೇಕವಾದಂಥ ಕೊಲೆಗಳಲ್ಲ. ಅತ್ಯಾಚಾರಗಳು ಕೊಲೆಗಳು ಪ್ರತ್ಯೇಕವಾದಂಥದ್ದಲ್ಲ. ಅಲ್ಲಿರ್ತಕ್ಕಂಥ ಭೂ ಕಬಳಿಕೆಯ ಪ್ರಕರಣಗಳಿಗೆ ಇದು ಸಂಬಂಧ ಇದೆ. ಯಾರು ಅಲ್ಲಿ ಧರ್ಮಸ್ಥಳ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಭೂಮಿಯನ್ನು ಸ್ವಾಧೀನ ಮಾಡ್ಕೋಬೇಕು, ಸಂಪತ್ತನ್ನು ಶೇಖರಣೆ ಮಾಡ್ಕೋಬೇಕು, ಆಸ್ತಿಯನ್ನು ಸಾವಿರಾರು ಪಟ್ಟು ಜಾಸ್ತಿ ಮಾಡ್ಕೋಬೇಕು, ಒಂದು ಪಾಳೆಗಾರಿ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಹಾಗೆ ಮುಂದುವರಿಬೇಕು ಅಂತೇಳಿ ಬಯಸಿದಾರೋ, ಆ ಒಂದು ಪಾಳೆಗಾರಿ ಸಾಮ್ರಾಜ್ಯಕ್ಕೆ ಪ್ರತಿರೋಧವಾಗಿ ಬರ್ತಕ್ಕಂಥ ಒಂದೊಂದು ಧ್ವನಿಯನ್ನು ಕೂಡ ಹತ್ತಿಕ್ಕುವಂಥದ್ರ ಭಾಗವಾಗಿ ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಆ ಆಸ್ತಿ ಮತ್ತು ಸಂಪತ್ತಿನ ಶೇಖರಣೆಯ ಭಾಗವಾಗಿ ಭೂಮಿಯನ್ನು ಶೇಖರಣೆ ಮಾಡ್ಕೋಬೇಕು, ಸಂಪತ್ತನ್ನು ಶೇಖರಣೆ ಮಾಡ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರತಿರೋಧವನ್ನು ಒಡ್ತಕ್ಕಂಥ ಒಬ್ಬೊಬ್ಬರನ್ನು ಕೂಡ ಕೊಲೆಗಳು ಅತ್ಯಾಚಾರಗಳು ಮಾಡಿರ್ತಕ್ಕಂಥ ಪ್ರಕರಣಗಳು ಇದು ಸಂಬಂಧ ಇಟ್ಕೊಂಡಿದ್ದಾವೆ. ಹಾಗಾಗಿ ಈ ಕೊಲೆಗಳ ತನಿಖೆ ನಡೆಯುವಾಗ ಈ ಭೂ ಕಬಳಿಕೆ ಎಲ್ಲ ಪ್ರಕರಣಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. SIT ಈ ಎಲ್ಲ ಪ್ರಕರಣಗಳನ್ನು ಕೂಡ ಗಮನಿಸಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ನಾವು ಜೋಡಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಈ ದೌಲತ್ತು, ಈ ಅಹಂಕಾರ, ಈ ಸಾಮ್ರಾಜ್ಯ ನಮ್ಗೆ ಯಾವಾಗಲೂ ಇರುತ್ತೆ ಅನ್ನುವಂಥ ಈ ದರ್ಪ ಬಂದಿದ್ದು ಯಾವ ಕಾರಣದಿಂದಾಗಿ, ಈ ಸಂಪತ್ತಿನ ಕಾರಣದಿಂದಾಗಿ ಇವತ್ತದನ್ನು ಯಾವ ಪ್ರಮಾಣಕ್ಕೆ ವಿಸ್ತರಿಸಿದ್ದಾರೆ ಅವರೇ ಹೇಳ್ಕೊಳ್ಳುವಂಥ ರೀತಿಯ ಒಳಗಡೆಯಲ್ಲಿ ಇವತ್ತು ಅವರು ನಡೆಸ್ತಾ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ನ ವ್ಯವಹಾರ ಇರ್ಬೋದು, ಶಿಕ್ಷಣ ಸಂಸ್ಥೆಗಳ ವ್ಯವಹಾರ ಇರ್ಬೋದು, ಆಸ್ಪತ್ರೆಗಳ ವ್ಯವಹಾರ ಇರ್ಬೋದು, ಏನು ವ್ಯಾಪಾರ ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದ ಉದ್ದಿಮೆಗಳು ನಡೆಸ್ತಾ ಇದ್ದಾರೆ. ಇದು ಇವತ್ತು ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಅವರು ನಡೆಸ್ತಾ ಇದ್ದಾರೆ. ವಾರ್ಷಿಕ ವಹಿವಾಟು 3 ಲಕ್ಷ ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ಅಂತಂದ್ರೆ ಅಸಾಧಾರಣವಾದದ್ದು ಗೆಳೆಯರೆ. ಕರ್ನಾಟಕ ರಾಜ್ಯದ ಬಜೆಟ್ ಅಸಲಿಗೆ 4 ಲಕ್ಷ ಕೋಟಿ ರೂಪಾಯಿ ಇದೆ. 7 ಕೋಟಿ ಜನರ ಒಂದು ವರ್ಷದ ಬಜೆಟ್ 4 ಲಕ್ಷ ಕೋಟಿ ಇರುವಾಗ ಒಂದು ಸಂಸ್ಥೆ 3 ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟನ್ನು ನಡೆಸ್ತದೆ ಅಂತಂದ್ರೆ ಅದು ಯಾವ ಪ್ರಮಾಣದ್ದು ಯಾವ್ಯಾವ ರೂಪದಲ್ಲಿ ನಡೆಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಆ ದರ್ಪ ಅಹಂಕಾರವೇ ಏನು ಬೇಕಾದ್ರೂ ಮಾಡಬಹುದು ನಾವು ಅನ್ನುವಂಥದ್ದನ್ನ ಅವ್ರ ತಲೆಗೆ ತಂದಿಟ್ಟಿದೆ. ಅದರ ಭಾಗವಾಗಿ ಆ ವ್ಯಾಪಾರವನ್ನ ಉದ್ದಿಮೆಯನ್ನ ವಿಸ್ತರಿಸಿಕೊಳ್ಳೋದ್ರ ಭಾಗವಾಗಿ ಮೈಕ್ರೋ ಫೈನಾನ್ಸ್ ವ್ಯವಹಾರ ನಡೆಸ್ತಾ ಇದ್ದಾರೆ. ಅವರು ಮೈಕ್ರೋ ಫೈನಾನ್ಸ್ ವ್ಯವಹಾರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೇನಾಮಿ ವ್ಯವಹಾರ ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. RBIನ ನಿಯಮಗಳನ್ನು ಉಲ್ಲಂಘನೆ ಮಾಡಿ RBIನ ಯಾವ ಕಾನೂನುಗಳನ್ನು ಮಾನ್ಯ ಮಾಡದೇನೆ ಅಕ್ರಮವಾಗಿ ಇವತ್ತು ಮೈಕ್ರೋ ಫೈನಾನ್ಸ್ ವ್ಯವಹಾರ ನಡೆಸ್ತಾ ಇದ್ದಾರೆ. ಬಡ್ಡಿ ವ್ಯಾಪಾರ ಅನ್ನುವಂಥದ್ದು ಎಲ್ಲ ಅಳತೆಗಳನ್ನು ಮೀರಿಬಿಟ್ಟಿದೆ. ಅದರ ಪರಿಣಾಮವಾಗಿ ರಾಜ್ಯಾದ್ಯಂತ ನೂರಾರು ಜನ ಇವತ್ತು ಆತ್ಮಹತ್ಯೆಗಳಿಗೆ ಶರಣಾಗುವಂತ ಪರಿಸ್ಥಿತಿ ಬಂದಿದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಇವೆಲ್ಲವೂ ಒಂದಕ್ಕೊಂದು ತಡ್ಕಾಕೊಂಡಿರ್ತಕ್ಕಂಥ ವಿಚಾರಗಳಾಗಿರೋದ್ರಿಂದ ಇವನ್ನು ಸಮಗ್ರವಾಗಿ SIT ತನಿಖೆ ಮಾಡಬೇಕು. ಮೈಕ್ರೋ ಫೈನಾನ್ಸ್ ಈ ವಿಚಾರವನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದನ್ನ ನಾವು ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀವಿ. ಈ ಹಿನ್ನೆಲೆ ಒಳಗಡೆಯಲ್ಲಿ ಅಸಹಜ ಸಾವುಗಳು, ಕೊಲೆಗಳು, ಅತ್ಯಾಚಾರಗಳು, ಭೂ ಕಬಳಿಕೆ ಪ್ರಕರಣಗಳು ಮತ್ತು ಮೈಕ್ರೋ
ಮೈಕ್ರೋ ಫೈನಾನ್ಸ್ ನ ದಂಧೆ ಎಲ್ಲವನ್ನೂ ಕೂಡ ಒಳಪಡಿಸಬೇಕು, ತನಿಖೆಗೆ ಒಳಪಡಿಸಬೇಕು. SIT ತನಿಖೆಯನ್ನ ಮಾಡಬೇಕು. SITಗೆ ತನಿಖೆ ಮಾಡೋದಕ್ಕೆ ತಾಕತ್, ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲ ಅನ್ನೋಂಥದ್ದಾದ್ರೆ ಕರ್ನಾಟಕ ಸರ್ಕಾರಕ್ಕೆ ನಾವು ಕೇಳುವಂಥದ್ದು ಈ ಎಲ್ಲ ಅಂಶಗಳ ಬಗ್ಗೆ ಕೂಡ ನೀವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ತನಿಖೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ನಾವು ಕೇಳಬೇಕಾಗಿ ಬರ್ತದೆ. ಈ ಮೈಕ್ರೋ ಫೈನಾನ್ಸ್ ಮತ್ತು ಈ ಕಳ್ಳ ವ್ಯವಹಾರ ಏನಿದೆ ಇದರೊಳಗಡೆಯಲ್ಲಿ ಬಿಜೆಪಿಯ ರಾಜಕಾರಣಿಗಳ ಹಣ ಇದೆ, ಕಾಂಗ್ರೆಸ್ನ ಹಲವು ರಾಜಕಾರಣಿಗಳ ಹಣ ಇದೆ, ಬೇರೆ ಬೇರೆ ರಾಜಕಾರಣಿಗಳ ಹಣ ಇದೆ ಅದರೊಳಗಡೆಯಲ್ಲಿ. ಹೀಗಾಗಿ ಇವರು ಅವತ್ತು ಅವರು ರಕ್ಷಣೆಗೆ ಹೋಗ್ತಾ ಇದ್ದಾರೆ, ಧರ್ಮದ ಹೆಸರಲ್ಲಿ ಅವ್ರನ್ನ ಕಾಪಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಮಂಜುನಾಥನ ಹೆಸರಲ್ಲಿ ಕಾಪಾಡ್ಲಿಕ್ಕೆ ಹೋಗ್ತಿದ್ದಾರೆ. ಈ ಅಧರ್ಮದ ವ್ಯವಹಾರಗಳನ್ನ, ಅಕ್ರಮ ವ್ಯವಹಾರಗಳನ್ನ ಮಂಜುನಾಥ ನಿಮ್ಮ ಜೊತೆ ಬಂದು ಕಾಪಾಡೋದಿಲ್ಲ, ಯಾವ ಧರ್ಮವೂ ನಿಮ್ಮನ್ನ ಕಾಪಾಡೋದಿಲ್ಲ ಅನ್ನೋಂತ ಆ ಕಾರಣಕ್ಕಾಗೇನೆ ಇದನ್ನ ತನಿಖೆಗೆ ಒಳಪಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಿರೋದು. ಈ ಹೋರಾಟ ಈಗ ಬೆಂಗಳೂರಲ್ಲಿ ನಡೆದಿದೆ, ಹಲವು ವರ್ಷಗಳಿಂದ ನಡೀತಾ ಇದೆ. ಆರಂಭದಿಂದಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಮಿಗಾಗಿನ ಹೋರಾಟವನ್ನು ನಡೆಸಿದಂಥದ್ದು ಕಮ್ಯುನಿಸ್ಟರು ಅನ್ನುವಂಥದ್ದು ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಇಲ್ಲಿ ವಿಷ್ಣುಮೂರ್ತಿ ಭಟ್ರಿದ್ದಾರೆ, ಇಲ್ಲಿ ಅವ್ರಿಗೆ ಸಮಯ ಸಿಕ್ಕಿದ್ರೆ ಅವೆಲ್ಲ ವಿವರಿಸ್ತಾ ಇದ್ರು. ಅವರು ಅದರ ಪಾಲುದಾರ, ಅವರು ಭಾಗಿದಾರ ಹೋರಾಟಗಳಲ್ಲಿ. ಆ 70ರ 60, 70, 80ರ ದಶಕಗಳಲ್ಲಿ ಕಮ್ಯುನಿಸ್ಟ್ ನಡೆಸಿದಂತ ಭೂಮಿಗಾಗಿನ ಗೇಣಿದಾರರ ಹೋರಾಟ ಏನಿದೆ, ಧರ್ಮಸ್ಥಳದಲ್ಲಿ ಇವತ್ತ್ಯಾರು ಪಾಳೆಗಾರಿ ವ್ಯವಸ್ಥೆ ನಡೆಸ್ತಾ ಇದ್ದಾರೆ ಅವರ ಹತ್ರ ಇದ್ದಂತ ಸಾವಿರಾರು ಎಕರೆ ಭೂಮಿಯನ್ನ ಗೇಣಿದಾರರಿಗೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದ್ದು ಕಮ್ಯುನಿಸ್ಟ್ ಹೋರಾಟದಿಂದ ಅನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಕೋಬೇಕು. ಅದರ ಪರಿಣಾಮವಾಗಿ ಸಂಭವಿಸಿದಂತ ಕೊಲೆಗಳು, ಪದ್ಮಲತಾ ಕೊಲೆ ಆ ಕಾರಣಕ್ಕಾಗಿ. ವೇದವಲ್ಲಿಯೂ ಕೂಡ ಅದಕ್ಕೆ ಸಂಬಂಧ ಇದೆ. ವೇದವಲ್ಲಿ ನನಗೆ ವಿಷ್ಣುಮೂರ್ತಿ ಅವರು ಹೇಳಿದಂತ ನೆನಪು, ವೇದವಲ್ಲಿಯವರ ಗಂಡ ಡಾಕ್ಟರ್ ಅರಳೆ ಅವರು ಆವತ್ತಿನ ಕಮ್ಯುನಿಸ್ಟ್ ನಾಯಕರು ಎಳಚಿತ್ತಾಯರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡು ಅವರಿಗೆ ಸಹಾಯ ಮಾಡ್ತಿದ್ದಂಥವರಾಗಿದ್ರು. ಆನೆ ಮಾವತ ನಾರಾಯಣ ಅವರ ಬಂಧು ನಾರಾಯಣ ಸಾಫಲ್ಯ, ಬಾಬು ಸಾಫಲ್ಯ ಅವರು ಎಳಚಿತ್ತಾಯರ ಜೊತೆಯಲ್ಲಿ ಬಾಡಿ ಗಾರ್ಡ್ ಕೆಲಸ ಮಾಡ್ತಿದ್ದವರು, ಅವರು ಕಮ್ಯುನಿಸ್ಟ್ ಆಗಿದ್ರು. ಇವೆಲ್ಲವೂ ಒಂದಕ್ಕೊಂದು ಸಂಬಂಧ ಇರತಕ್ಕಂಥ ವಿಚಾರಗಳಾಗಿದ್ದಾವೆ. ಆ ಕಾರಣಕ್ಕಾಗಿ ಆರಂಭದಿಂದಲೂ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಹೋರಾಟವನ್ನು ಮುಂದುವರಿಸೋಣ, ಎಲ್ಲರೂ ಸೇರಿ ಹೋರಾಟವನ್ನು ಮುಂದುವರಿಸೋಣ. ಹೋರಾಟವನ್ನು ಮಾಡುವಾಗ ಬೆಂಗಳೂರಲ್ಲಿ ಆರಂಭ ಆಗಿದೆ, ಧರ್ಮಸ್ಥಳದಲ್ಲೂ ಬೆಳ್ತಂಗಡಿಯಲ್ಲೂ ಇಂಥ ಸಮಾವೇಶಗಳನ್ನ ಮತ್ತೆ ನಾವು ಮಾಡಬೇಕು. ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದರ ನಂತರದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಇಂಥ ಸಮಾವೇಶಗಳು ನಡೆಸಬೇಕು. ನಿಜವಾದ ಸತ್ಯ ಏನು ಅಂತೇಳಿ ಜನರಿಗೆ ತಿಳಿಸಬೇಕು. ಯಾಕಂದ್ರೆ ಸಾಕಷ್ಟು ಜನ ಗೊಂದಲದಲ್ಲಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಿದ್ದಾರಂತೆ, ದೇವರ ವಿರುದ್ಧ ಹೋರಾಟ ಮಾಡ್ತಿದ್ದಾರಂತೆ. ಈ ತರದ ನಂಬಿಕೆಗಳನ್ನ ಎತ್ತಿ ಭಾವನಾತ್ಮಕವಾಗಿ ಜನರನ್ನ ಈ ಹೋರಾಟದ ವಿರುದ್ಧ ಎತ್ಕಟ್ಟುವಂತ ಕೆಲಸವನ್ನ ಹಲವಾರು ಜನ ಮಾಡ್ತಿದ್ದಾರೆ. ಆ ಕಾರಣದಿಂದಾಗಿ ಕೂಡ ನಾವು ಜನರಿಗೆ ಸರಿಯಾದಂತ ಮಾಹಿತಿಯನ್ನು ಕೊಡೋ ದೃಷ್ಟಿಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಇಂಥ ಸಮಾವೇಶಗಳನ್ನ ನಾವು ಸಂಘಟಿಸಬೇಕು ಮತ್ತು ಈ ಹೋರಾಟವನ್ನ ಎಲ್ಲವರೆಗೂ ನಾವು ಬಿಡೋದಿಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಈ ಹೋರಾಟವನ್ನು ಮುಂದುವರಿಸೋಣ ಅನ್ನೋಂಥ ಮಾತನ್ನು ಹೇಳಿ, ಈ ಹೋರಾಟದ ಜೊತೆಯಲ್ಲಿ ಯಾವತ್ತಿಗೂ ಸಂಪೂರ್ಣವಾಗಿ ಜೊತೆಯಲ್ಲಿ ಇರ್ತೀವಿ. ನಾವು ಹೋರಾಟವನ್ನು ಜೀವಂತವಾಗಿಡೋಣ, ಗೆಲ್ಲೋಣ.